ದಿನಕ್ಕೊಮ್ಮೆ ನಿಮ್ಮೊಂದಿಗೆ ಮಾತನಾಡಿಕೊಳ್ಳಿ. ಇಲ್ಲದಿದ್ದರೆ ನೀವು ಈ ಜಗತ್ತಿನಲ್ಲಿ ಬುದ್ಧಿವಂತ ವ್ಯಕ್ತಿಯನ್ನು ಭೇಟಿಯಾಗುವುದನ್ನು ತಪ್ಪಿಸಬಹುದು. ನೀವು ನಿಮ್ಮನ್ನು ನಂಬುವವರೆಗೂ ನೀವು ದೇವರನ್ನು ನಂಬಲು ಖಂಡಿತ ಸಾಧ್ಯವಿಲ್ಲ. ನೀವು ಒಳಗಿನಿಂದ ಬೆಳೆಯಬೇಕು. ಯಾರು ನಿಮಗೆ ಕಲಿಸಲು ಸಾಧ್ಯವಿಲ್ಲ. ಯಾರು ನಿಮ್ಮನ್ನು ಆಧ್ಯಾತ್ಮಿಕರನ್ನಾಗಿ ಮಾಡಲು ಖಂಡಿತ ಸಾಧ್ಯವಿಲ್ಲ. ನಿಮ್ಮ ಸ್ವಂತ ಆತ್ಮವನ್ನು ಹೊರತುಪಡಿಸಿ ಬೇರೆ ಗುರುವಿಲ್ಲ. ನಾವು ನಮ್ಮ ಆಲೋಚನೆಗಳು ನಮ್ಮನ್ನು ರೂಪಿಸಿವೆ. ಆದ್ದರಿಂದ ನೀವು ಏನು ಯೋಚಿಸುತ್ತೀರಿ ಎಂಬುದರ ಬಗ್ಗೆ ಕಾಳಜಿ ವಹಿಸಿ. ಆಲೋಚನೆಗಳು ಬದುಕುತ್ತವೆ, ಅವು ದೂರದ ಪ್ರಯಾಣ. ಸತ್ಯವನ್ನು 1000 ವಿಭಿನ್ನ ರೀತಿಯಲ್ಲಿ ಹೇಳಬಹುದು, ಆದರೆ ಪ್ರತಿಯೊಂದು ನಿಜವಾಗಬಹುದು. ಪುಸ್ತಕಗಳು ಸಂಖ್ಯೆಯಲ್ಲಿ ಅನಂತ ಮತ್ತು ಸಮಯ ಕಡಿಮೆ. ಅತ್ಯಗತ್ಯವಾದದ್ದನ್ನು ತೆಗೆದುಕೊಳ್ಳುವುದೇ ಜ್ಞಾನದ ರಹಸ್ಯ. ಅದನ್ನು ತೆಗೆದುಕೊಳ್ಳಿ ಮತ್ತು ಅದಕ್ಕೆ ತಕ್ಕಂತೆ ಬದುಕಲು ಪ್ರಯತ್ನಿಸಿ. ಏನನ್ನು ಕೇಳಬೇಡ, ಪ್ರತಿಯಾಗಿ ಏನನ್ನು ಬೇಡ. ನೀನು ಕೊಡಬೇಕಾದದ್ದನ್ನು ಕೊಡು, ಅದು ನಿನ್ನ ಬಳಿಗೆ ಹಿಂತಿರುಗುತ್ತದೆ. ಆದರೆ ಈಗ ಅದರ ಬಗ್ಗೆ ಯೋಚಿಸಬೇಡ. ಆತ್ಮಕ್ಕೆ ಅಸಾಧ್ಯವಾದದ್ದು ಯಾವುದು ಇದೆ ಎಂದು ಎಂದಿಗೂ ಯೋಚಿಸಬೇಡಿ. ಹಾಗೆ ಯೋಚಿಸುವುದು ದೊಡ್ಡ ಧರ್ಮದ್ರೋಹಿ. ಪಾಪ ಇದ್ದರೆ ಇದು ಒಂದೇ ಪಾಪ. ನೀವು ದುರ್ಬಲರು ಅಥವಾ ಇತರರು ದುರ್ಬಲರು ಎಂದು ಹೇಳುವುದು. ನಮ್ಮ ಕರ್ತವ್ಯವೆಂದರೆ ಅವರ ಹೋರಾಟದಲ್ಲಿ ಪ್ರತಿಯೊಬ್ಬರನ್ನು ಅವರ ಸ್ವಂತ ಅತ್ಯುನ್ನತೆ ಕಲ್ಪನೆಗೆ ತಕ್ಕಂತೆ ಬದುಕಲು ಪ್ರೋತ್ಸಾಹಿಸುವುದು ಮತ್ತು ಅದೇ ಸಮಯದಲ್ಲಿ ಆದರ್ಶವನ್ನು ಸತ್ಯಕ್ಕೆ ಸಾಧ್ಯವಾದಷ್ಟು ಹತ್ತಿರವಾಗಿಸಲು ಪ್ರಯತ್ನಿಸುವುದು. ಬ್ರಹ್ಮಾಂಡದಲ್ಲಿರುವ ಎಲ್ಲ ಶಕ್ತಿಗಳು ಈಗಾಗಲೇ ನಮ್ಮದು. ನಮ್ಮ ಕಣ್ಣುಗಳ ಮುಂದೆ ನಮ್ಮ ಕೈಗಳನ್ನು ಇಟ್ಟು ಕತ್ತಲೆಯಾಗಿದೆ ಎಂದು ಅಳುವುದು ನಾವೇ. ಹಣವು ಇತರರಿಗೆ ಒಳ್ಳೆಯದನ್ನು ಮಾಡಲು ಮನುಷ್ಯನಿಗೆ ಸಹಾಯ ಮಾಡಿದರೆ ಅದು ಸ್ವಲ್ಪ ಮೌಲ್ಯಯುತವಾಗಿದೆ. ಆದರೆ ಇಲ್ಲದಿದ್ದರೆ ಅದು ಕೇವಲ ದುಷ್ಟ ಸಮೂಹವಾಗಿದೆ ಮತ್ತು ಅದನ್ನು ಬೇಗನೆ ತೊಡೆದು ಹಾಕಿದರೆ ಉತ್ತಮ. ಒಂದು ಕಲ್ಪನೆಯು ಮನಸ್ಸನ್ನು ಪ್ರತ್ಯೇಕವಾಗಿ ಆಕ್ರಮಿಸಿಕೊಂಡಿದ್ದಾಗ ಅದು ನಿಜವಾದ ದೈಹಿಕ ಅಥವಾ ಮಾನಸಿಕ ಸ್ಥಿತಿಗೆ ರೂಪಾಂತರಗೊಳ್ಳುತ್ತದೆ. ನಾವು ಏನಾಗಿದ್ದೇವೆ ಎಂಬುದಕ್ಕೆ ನಾವು ಜವಾಬ್ದಾರರು ಮತ್ತು ನಾವು ಏನಾಗಬೇಕೆಂದು ಬಯಸುತ್ತೇವೆಯೋ ನಮ್ಮನ್ನು ನಾವೇ ಮಾಡಿಕೊಳ್ಳುವ ಶಕ್ತಿ ನಮಗಿದೆ. ನಾವು ಈಗ ಇರುತ್ತಿರುವುದು ನಮ್ಮ ಹಿಂದಿನ ಕ್ರಿಯೆಗಳ ಫಲಿತಾಂಶವಾಗಿದ್ದರೆ ನಾವು ಯಾವುದರಲ್ಲಿ ಇರಬೇಕೆಂದು ಬಯಸುತ್ತೇವೆಯೋ ಅದು ಖಂಡಿತವಾಗಿಯೂ ಅನುಸರಿಸುತ್ತದೆ. ನಮ್ಮ ಪ್ರಸ್ತುತ ಕ್ರಿಯೆಗಳಿಂದ ಭವಿಷ್ಯವನ್ನು ಉತ್ಪಾದಿಸಬಹುದು. ಆದ್ದರಿಂದ ನಾವು ಹೇಗೆ ವರ್ತಿಸಬೇಕು ಎಂದು ತಿಳಿದಿರಬೇಕು. ಒಂದು ಉಪಾಯವನ್ನು ಕೈಗೆತ್ತಿಕೊಳ್ಳಿ. ಆ ಒಂದು ಕಲ್ಪನೆಯನ್ನು ನಿಮ್ಮ ಜೀವನವನ್ನಾಗಿ ಮಾಡಿಕೊಳ್ಳಿ. ಅದರ ಬಗ್ಗೆ ಯೋಚಿಸಿ, ಅದರ ಬಗ್ಗೆ ಕನಸು ಮಾಡಿ ಮತ್ತು ಆ ಕಲ್ಪನೆಯ ಮೇಲೆ ಜೀವಿಸಿ. ಅಸ್ತಿತ್ವದ ಸಂಪೂರ್ಣ ರಹಸ್ಯವೆಂದರೆ ಭಯಪಡದಿರುವುದು. ನಿಮ್ಮಿಂದ ಏನಾಗುತ್ತದೆ ಎಂದು ಎಂದಿಗೂ ಭಯಪಡಬೇಡಿ. ಯಾರನ್ನೂ ಅವಲಂಬಿಸಬೇಡಿ. ನೀವು ಎಲ್ಲ ಸಹಾಯವನ್ನು ತಿರಸ್ಕರಿಸಿದ ಕ್ಷಣ ಮಾತ್ರ ನೀವು ಮುಕ್ತರಾಗುತ್ತೀರಿ. ಯಾವುದಕ್ಕೂ ಭಯಪಡಬೇಡ. ನೀವು ಅದ್ಭುತವಾದ ಕೆಲಸವನ್ನು ಮಾಡುತ್ತೀರಿ. ನಿರ್ಭಯತೆಯು ಕ್ಷಣದಲ್ಲಿಯೂ ಸ್ವರ್ಗವನ್ನು ತರುತ್ತದೆ. ಏನು ಅನುಭವಿಸಬೇಡ, ಏನನ್ನು ತಿಳಿಯಬೇಡ, ಏನನ್ನು ಮಾಡಬೇಡ, ಏನೂ ಇಲ್ಲ. ಎಲ್ಲವನ್ನೂ ದೇವರಿಗೆ ಬಿಟ್ಟು ಬಿಡು ಮತ್ತು ನಿನ್ನ ಚಿತ್ತವು ನೆರವೇರುತ್ತದೆ ಎಂದು ಸಂಪೂರ್ಣವಾಗಿ ಹೇಳು. ನಾವು ಈ ಬಂಧನದ ಕನಸು ಮಾತ್ರ. ಎದ್ದೇಳು ಮತ್ತು ಅದನ್ನು ಬಿಡು. ನಿಜವಾದ ಯಶಸ್ಸಿನ ದೊಡ್ಡ ರಹಸ್ಯ ನಿಜವಾದ ಸಂತೋಷ. ಇದು ಯಾವುದೇ ಮರಳುವಿಕೆಯನ್ನು ಕೇಳುವ ಪುರುಷ ಅಥವಾ ಮಹಿಳೆ ಸಂಪೂರ್ಣವಾಗಿ ನಿಸ್ವಾರ್ಥ ವ್ಯಕ್ತಿ ಅತ್ಯಂತ ಯಶಸ್ವಿ. ಒಂದು ದಿನದಲ್ಲಿ ನೀವು ಯಾವುದೇ ಸಮಸ್ಯೆಗಳನ್ನು ಎದುರಿಸಿದ್ದಾಗ ನೀನು ತಪ್ಪು ದಾರಿಯಲ್ಲಿ ಪ್ರಯಾಣಿಸುತ್ತಿದ್ದೀರಿ ಎಂದು ನೀವು ಖಚಿತವಾಗಿ ಹೇಳಬಹುದು. ನೀವು ಏನು ಯೋಚಿಸುತ್ತೀರೋ ಅದು ಆಗುವಿರಿ. ನಿಮ್ಮನ್ನು ನೀವು ದುರ್ಬಲ ಎಂದು ಭಾವಿಸಿದರೆ ನೀವು ದುರ್ಬಲರಾಗುತ್ತೀರಿ. ನೀವು ನಿಮ್ಮನ್ನು ಬಲಶಾಲಿ ಎಂದು ಭಾವಿಸಿದರೆ ನೀವು ಆಗುವಿರಿ. ನಿಮ್ಮ ಜೀವನದಲ್ಲಿ ಅಪಾಯಗಳನ್ನು ತೆಗೆದುಕೊಳ್ಳಿ. ನೀವು ಗೆದ್ದರೆ ನೀವು ಮುನ್ನಡೆಸಬಹುದು. ನೀವು ಸೋತರೆ ನೀವು ಮಾರ್ಗದರ್ಶನ ಮಾಡಬಹುದು. ಒಂದು ಸಮಯದಲ್ಲಿ ಒಂದು ಕೆಲಸವನ್ನು ಮಾಡಿ ಮತ್ತು ಅದನ್ನು ಮಾಡುವಾಗ ನಿಮ್ಮ ಸಂಪೂರ್ಣ ಆತ್ಮವನ್ನು ಅದರೊಳಗೆ ಇರಿಸಿ. ಎಲ್ಲವನ್ನು ಹೊರತುಪಡಿಸಿ
ಒಂದು ದಿನದಲ್ಲಿ ನೀವು ಯಾವುದೇ ಸಮಸ್ಯೆಗಳನ್ನು ಎದುರಿಸದಿದ್ದಾಗ ನೀವು ತಪ್ಪು ದಾರಿಯಲ್ಲಿ ಪ್ರಯಾಣಿಸುತ್ತಿದ್ದೀರಿ ಎಂದು ನೀವು ಖಚಿತವಾಗಿ ಹೇಳಬಹುದು. ನಿನ್ನ ಮಾತಿಗೆ ಎಲ್ಲಿ ಬೆಲೆ ಇದೆಯೋ ಅಲ್ಲಿ ಮಾತನಾಡು. ಸುಮ್ಮನೆ ಎಲ್ಲೆಲ್ಲೋ ಮಾತನಾಡಿ ನಿನ್ನ ಬೆಲೆ ಮತ್ತು ನಿನ್ನ ಮಾತಿನ ಬೆಲೆಯನ್ನು ಕಳೆದುಕೊಳ್ಳಬೇಡ. ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆಯಾಗದಂತೆ ನೋಡಿಕೊಳ್ಳುವುದು ಅವಶ್ಯಕ. ಆದ್ದರಿಂದ ಧನಾತ್ಮಕ ಯೋಚನೆಗಳನ್ನು ತುಂಬಿ ಇನ್ನು ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆಯಾಗದ ವ್ಯಕ್ತಿಗಳ ಜೊತೆ ಬೆರೆಯಿರಿ. ಇದು ಮಾನಸಿಕ ಒತ್ತಡ ಹೊರಬರಲು ಸಹಾಯ ಮಾಡುತ್ತದೆ. ಕೆಲವರಿಗೆ ಯೋಗ್ಯತೆ ಇದ್ದರೂ ಯೋಗ ಇರುವುದಿಲ್ಲ, ಅರ್ಹತೆ ಇದ್ದರೂ ಅದೃಷ್ಟ ಇರುವುದಿಲ್ಲ. ಆದರೆ ಇನ್ನೂ ಕೆಲವರಿಗೆ ಯೋಗ್ಯತೆ ಇಲ್ಲದಿದ್ದರೂ ಯೋಗ ಇರುತ್ತದೆ, ಅರ್ಹತೆ ಇಲ್ಲದಿದ್ದರೂ ಅದೃಷ್ಟ ಇರುತ್ತದೆ. ಜೀವನದಲ್ಲಿ ಯಾವುದೇ ಒಂದು ವಸ್ತುನೇ ಆಗಿರಲಿ, ಯಾವ ಸಂಬಂಧವೇ ಆಗಿರಲಿ, ಯೋಗ್ಯತೆ ಮೀರಿ ಆಸೆ ಪಡಬಾರದು. ಏಕೆಂದರೆ ಅಲ್ಲಿ ಸನ್ಮಾನಕ್ಕಿಂತ ಅವಮಾನಗಳೇ ಜಾಸ್ತಿ ಇರುತ್ತವೆ. ನಮ್ಮ ಆಸೆ ತಣಿಸುವ ವಸ್ತುಗಳೆಲ್ಲ ಸಾಮಾನ್ಯವಾಗಿ ಬಹಳ ದುಬಾರಿಯಾಗಿರುತ್ತವೆ. ಆದರೆ ಬೆಲೆ ಕಟ್ಟಲಾಗದಷ್ಟು ಸಂತಸ ನೀಡುವ ಪ್ರೀತಿ, ನಗು, ಒಳ್ಳೆಯ ಮಾತುಗಳನ್ನು ಸದ್ಗುಣದಿಂದ ಉಚಿತವಾಗಿಯೇ ಪಡೆಯಲು ಸಾಧ್ಯವಿದೆ. ಮೊದಲು ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಿ. ಪರಿಸ್ಥಿತಿ ತಾನಾಗಿಯೇ ಬದಲಾಗುತ್ತದೆ. ಆಸೆ ಪಡುವ ತನಕ ಅಂತಸ್ತು ಸಿಗಲ್ಲ. ಆಸೆ ಪಡಿ, ಕೆಲಸ ಮಾಡಿ, ಕಷ್ಟಪಟ್ಟು ನಿಮಗೆ ಬೇಕಾಗಿರುವುದೆಲ್ಲವನ್ನು ಪಡೆದುಕೊಳ್ಳಿ. ಬಡವ ದುಡ್ಡಿಗಾಗಿ ಕತ್ತೆಯಂತೆ ದುಡಿಯುತ್ತಾನೆ. ಶ್ರೀಮಂತ ದುಡ್ಡನ್ನು ಕತ್ತೆಗಿಂತಲೂ ಕಡೆಯಾಗಿ ದುಡಿಸಿಕೊಳ್ಳುತ್ತಾನೆ. ಅದಕ್ಕಾಗಿ ಶ್ರೀಮಂತ ಮತ್ತಷ್ಟು ಶ್ರೀಮಂತನಾಗುತ್ತಾನೆ, ಬಡವ ಬಡವನಾಗಿ ಉಳಿಯುತ್ತಾನೆ. ಬರೀ ಗುಣದಿಂದ ಬದುಕಲು ಸಾಧ್ಯವಿಲ್ಲ. ಸಾಕಾಗುವಷ್ಟು ಹಣವಿದ್ದರೆ ಮಾತ್ರ ಸಂತೋಷದಿಂದ ಬದುಕಲು ಸಾಧ್ಯ. ಗುಣದಿಂದ ಹೊಟ್ಟೆ ತುಂಬಲ್ಲ, ಹಣದಿಂದ ಹೊಟ್ಟೆ ತುಂಬುತ್ತೆ ಎಂಬುದು ನೆನಪಿದ್ದರೆ ಸಾಕು. ಸಿನಿಮಾಗಳಲ್ಲಿ ತೋರಿಸುವ ಸ್ನೇಹ, ಪ್ರೀತಿಗಳು ಶುದ್ಧ ಸುಳ್ಳುಗಳು. ಅವುಗಳನ್ನು ನಂಬಿ ಮೋಸ ಹೋಗಬೇಡಿ. ನಿಜ ಜೀವನದಲ್ಲಿ ದುಡ್ಡಿದ್ರೇನೆ ದುನಿಯಾ. ದುಡ್ಡಿರದಿದ್ದರೆ ಯಾವ ಸ್ನೇಹಿತನೂ ಕೂಡ ಇರಲ್ಲ, ಪ್ರೇಯಸಿಯೂ ಕೂಡ ಬರಲ್ಲ. ಇತರರೊಂದಿಗೆ ನಮ್ಮನ್ನು ಹೋಲಿಸಿಕೊಂಡು ಇನ್ಯಾರದ್ದೋ ರೀತಿಯಲ್ಲಿ ಬದುಕಲು ಹೋಗಿ ನಾವು ಬದುಕು ವ್ಯರ್ಥ ಮಾಡಿಕೊಳ್ಳುವುದಕ್ಕಿಂತ ಆತ್ಮವಿಶ್ವಾಸದಿಂದ ನಮ್ಮತನ ಬೆಳೆಸಿಕೊಳ್ಳುವುದು ಉತ್ತಮ. ನಮ್ಮ ಬಲ ಮತ್ತು ಬಲಹೀನತೆಯನ್ನು ಗುರುತಿಸಿಕೊಳ್ಳುವುದೇ ಯಶಸ್ವಿ ಬದುಕಿನ ಗುಟ್ಟು. ಒಳ್ಳೆಯ ಮನುಷ್ಯ ಎಂದಿಗೂ ಸ್ವಾರ್ಥಿಯಾಗಿರುವುದಿಲ್ಲ. ಆದರೆ ಅವನಿಗೆ ಯಾವಾಗ ಬೇರೊಬ್ಬರ ಯೋಗ್ಯತೆ ಗೊತ್ತಾಗುವುದೋ ಆಗ ಅವರಿಂದ ಮೌನವಾಗಿ ದೂರ ಸರಿಯುತ್ತಾನೆ ಅಷ್ಟೇ. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಯಿತು ಅಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.